ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಸುಮಾರಾಣಿ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಂದು ರೂಮ್ ಟೂರ್ನ ಮಾಡ್ತಾ ಇದ್ದೀನಿ. ರೂಮ್ನೆಲ್ಲ ಕ್ಲೀನ್ ಮಾಡಿದ್ದೆ, ಅರೇಂಜ್ ಮಾಡಿದ್ದೆ. ಸೊ ಹಾಗಾಗಿ ರೂಮ್ ಟೂರ್ ಮಾಡೋಣ ಅಂತ ಅಂದ್ಕೊಂಡು ಮಾಡಿದ್ದೀನಿ. ಬನ್ನಿ ಹೇಗಿದೆ ಅಂತ ತೋರಿಸ್ತೀನಿ. ಇದು ನನ್ನ ರೂಮ್ಗೆ ಎಂಟ್ರಿ. ಹಾಲ್ ಪಕ್ಕನೇ ನನ್ನ ರೂಮ್ಗೆ ಎಂಟ್ರಿ ಬರುತ್ತೆ. ಒಟ್ಟಿಗೆ ನಮ್ಮ ಮನೇಲಿ 3 ರೂಮ್ ಇದೆ. ಅದರಲ್ಲಿ ಒಂದು ರೂಮು ನಾನು ಬಟ್ಟೆಗಳನ್ನೆಲ್ಲ ಇಟ್ಕೊಂಡಿದ್ದೀನಿ, ಹಾಗೆ ಮಲ್ಕೊಳ್ಳೋ ರೂಮ್ ಕೂಡ. ಇನ್ನೊಂದು ರೂಮ್ ಇದೆ, ಅದರಲ್ಲಿ ನಾನು ಮೇಕಪ್ ಮಾಡ್ಕೊಳ್ಳೋಕ್ಕೆಲ್ಲ ಐಟಮ್ ಇಟ್ಕೊಂಡಿದ್ದೀನಿ. ಮತ್ತು ನಾನು ವಿಡಿಯೋ ಶೂಟ್ ಎಲ್ಲನೂ ಅಲ್ಲೇ ಮಾಡೋದು. ಎಂಟ್ರಿ ಆಗಿದ ತಕ್ಷಣ ಒಂದು ಸೈಡಲ್ಲಿ ಬಾತ್ರೂಮ್ ಬರುತ್ತೆ, ಇನ್ನೊಂದು ಸೈಡಲ್ಲಿ ಮಲ್ಕೊಳ್ಳೋ ಮಂಚ ಹಾಗೆ ವಾರ್ಡ್ರೋಬ್ಸ್ಗಳು ಬರುತ್ತೆ. ಈ ರೂಮಲ್ಲಿ ನಾನು 10 ಇಯರ್ಸಿಂದ ಇದ್ದೀನಿ. ನಮ್ಮ ಮನೆ ಕನ್ಸ್ಟ್ರಕ್ಷನ್ ಆಗಿ 10 ಇಯರ್ಸ್ ಆಯಿತು. ನನಗೇನು ಬ್ಯಾಂಗ್ಳೂರಿಂದ ಇಲ್ಲಿಗೆ ಬಂದು ಇರೋದಕ್ಕೆ ಇಷ್ಟ ಇರಲಿಲ್ಲ. ಸೊ ಹಾಗಾಗಿ ಕನ್ಸ್ಟ್ರಕ್ಷನ್ ಟೈಮಲ್ಲಿ ನನಗೆ ಹೀಗೆ ಬೇಕು ಹಾಗೆ ಬೇಕು ಅಂತೇನು ಡಿಮ್ಯಾಂಡ್ ಮಾಡಿಲ್ಲ. ಕಾರ್ಪೆಂಟರ್ ಹೇಗೆ ಹೇಳ್ತಾರೋ ಹಾಗೆ ನಾನು ಹ್ಞೂ ಅಂತ ಅಂದ್ಕೊಂಡು ಸುಮ್ಮನೆ ಆಗ್ಬಿಟ್ಟೆ. ಕಾರ್ಪೆಂಟರು ಒಂದು ಆಲ್ಬಮ್ನ ಕೊಟ್ಬಿಟ್ಟು ಒಂದಷ್ಟು ರೂಮ್ ಪಿಕ್ಚರ್ಸ್ಗಳನ್ನ ಸಜೆಸ್ಟ್ ಮಾಡಿದ್ರು. ಅದರಲ್ಲಿ ಇವಾಗಿರೋ ನಾನು ರೂಮ್ ಪಿಕ್ಚರ್ನ ಸೆಲೆಕ್ಟ್ ಮಾಡಿದ್ದೆ. ಅದು ಹೇಗಿತ್ತು ಅದೇ ರೀತಿಯೇ ಮಾಡಿಕೊಟ್ರು. ಆದರೆ ಒಂದು ಮಿಸ್ಟೇಕ್ ಆಯಿತು. ನಾನು ಮೊದಲು ವರ್ಕ್ ಮಾಡ್ತಿದ್ದೆ, ಸೊ ಹಾಗಾಗಿ ನಾನು ಒಂದು ಎಕ್ಸ್ಟ್ರಾ ಕಬೋರ್ಡ್ ಮಾಡಿಸ್ಕೊಂಡ್ಬಿಟ್ಟೆ ಕಂಪ್ಯೂಟರೆಲ್ಲ ಇಟ್ಕೊಳ್ಳೋಕ್ಕೆ, ವರ್ಕ್ ಮಾಡೋಕ್ಕೆ ಈಸಿ ಆಗಲಿ ಅಂತ ಅಂದ್ಬಿಟ್ಟು. ಹಾಗಾಗಿ ರೂಮು ಫುಲ್ಲು ಚಿಕ್ಕದಾಗ್ಬಿಡ್ತು. ಅದು ಈ ಥರ ಇದೆ. ಇದರಲ್ಲೇ ಒಂದು ಕಡೆ ಸೈಡಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಮಾಡಿಕೊಡ್ತೀನಿ ಅಂತಂದರು, ಬಟ್ ಜಾಗ ಸಾಕಾಗಲಿಲ್ಲ. ಇನ್ಕ್ಲೂಡಿಂಗ್ ಡ್ರೆಸ್ಸಿಂಗ್ ಟೇಬಲ್ ಮಾಡ್ಬೋದಾಗಿತ್ತು, ಬಟ್ ಅವರು ಏನೋ ಮಾಡೋಕ್ಕೋಗಿ ಇನ್ನೇನೋ ಆಯಿತು. ಸೊ ಹಾಗಾಗಿ ಅದು ಇನ್ಕಂಪ್ಲೀಟ್ ಆಗೋಯಿತು. ಒಂದು ಕಡೆ ಮಿರರ್ ಇರಲಿ ಯಾವುದಕ್ಕೂ ಎಮರ್ಜೆನ್ಸಿಗೆ ನೋಡ್ಕೊಳ್ಳೋಕ್ಕೆ ಅಂತಂದ್ಬಿಟ್ಟು ಒಂದು ಸೈಡಲ್ಲಿ ಮಿರರ್ ಹಾಕಿಸ್ಕೊಂಡಿದ್ದೀನಿ. ಮೊದಲು ನಾನು ಕಂಪ್ಯೂಟರ್ನ ಯೂಸ್ ಮಾಡ್ತಾಯಿದ್ದೆ, ಪ್ರಿಂಟರ್ನ ಯೂಸ್ ಮಾಡ್ತಾಯಿದ್ದೆ, ಅದಾದಮೇಲೆ ಲ್ಯಾಪ್ಟಾಪ್ನ ಯೂಸ್ ಮಾಡ್ತಾಯಿದ್ದೆ. ಇವಾಗ ಅದೆಲ್ಲ ಹಾಳಾಗಿದೆ. ಈ ಲ್ಯಾಪ್ಟಾಪ್ನ ನಾನು ರೀಸೆಂಟಾಗಿ ತೊಗೊಂಡಿದ್ದು. ಇದ್ರ ಪ್ರೈಸ್ ಬಂದು 1,30,000 ಇದೆ. ನಾನು ಮೊದಲು ಕಂಪ್ಯೂಟರ್ ಕ್ಲಾಸ್ ಅಟೆಂಡ್ ಮಾಡಬೇಕಾದ್ರೆ ಒಬ್ಬರು ಪರಿಚಯ ಇರೋರು ಇವಾಗ ಸೆಕೆಂಡ್ಸಲ್ಲಿ ಲ್ಯಾಪ್ಟಾಪ್ನೆಲ್ಲ ಸೇಲ್ ಮಾಡ್ತಿದ್ದಾರೆ. ಸೊ ಅವ್ರ ಹತ್ರ ನಾನು ತೊಗೊಂಡಿದ್ದು ಜಸ್ಟ್ 35,000 ಕೊಟ್ಟು ತೊಗೊಂಡಿದ್ದು. ತುಂಬ ಚೆನ್ನಾಗಿದೆ. ರೀಸೆಂಟಾಗಿ ನಾನು ಮೈಕ್ರೋಫೋನ್ ತೊಗೊಂಡೆ, ಅಂದರೆ ವಾಯ್ಸ್ ರೆಕಾರ್ಡ್ ಮಾಡೋಕ್ಕೆಲ್ಲನೂ ಅದೂ ಇಟ್ಕೊಂಡಿದ್ದೀನಿ ಇಲ್ಲೇ. ಇದನ್ನೆಲ್ಲ ನಾನು ಈ ಥರ ಅರೇಂಜ್ ಮಾಡಿ ಇಟ್ಕೊಳ್ಳಲ್ಲ, ಯಾಕಂದರೆ ಮಕ್ಕಳೆಲ್ಲ ಎತ್ಕೊಂಡ್ಬಿಟ್ಟು ಹಾಳು ಮಾಡಿಬಿಡ್ತಾರೆ. ನಾನೆಲ್ಲ ಒಂದು ಬೀರು ಒಳಗಡೆ ಇಡ್ತೀನಿ. ಸುಮ್ಮನೆ ಇವಾಗ ಚೆನ್ನಾಗಿ ಕಾಣಿಸುತ್ತೆ ನೋಡೋಕ್ಕೆ ಅಂದ್ಬಿಟ್ಟು ಅರೇಂಜ್ ಮಾಡ್ಕೊಂಡಿದ್ದೀನಿ. ನನ್ನ ರೂಮಲ್ಲಿ ಯಾವಾಗಲೂ ವಾಟರ್ ಬಾಟ್ಲನ್ನ ಇಟ್ಕೊಂಡಿರ್ತೀನಿ, ಯಾಕಂದರೆ ನೆನಪಾದಾಗೆಲ್ಲ ಸ್ವಲ್ಪ ನೀರು ಕುಡಿಯೋಣ ಅಂತ ಅಂದ್ಬಿಟ್ಟು. ಮತ್ತು ಒಂದು ಸ್ಪೀಕರ್ ಇದೆ, ಸಾಂಗ್ ಎಲ್ಲ ಕೇಳೋದಕ್ಕೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ರೀಸೆಂಟಾಗಿ ಆನ್ಲೈನಲ್ಲೇ ತೊಗೊಂಡಿದ್ದು. ಒಂದು ಸ್ವಲ್ಪ ದಿನ ಆಗಿದೆ. ಮತ್ತು ಈ ಫೋನ್ ಬಂದು ನಾನು ಬ್ಯಾಂಗ್ಳೂರಲ್ಲಿದ್ದಾಗ ತುಂಬ ಹಳೆ ಫೋನು, ಫಸ್ಟಿಗೆ ತೊಗೊಂಡಿದ್ದು. ಸೊ ನೆನಪಿಗಿರಲಿ ಅಂದ್ಬಿಟ್ಟು ಇಟ್ಕೊಂಡಿದ್ದೀನಿ. ಫೋಟೋ ಕ್ಯಾಲೆಂಡರು 10 ಇಯರ್ಸ್ ಹಳೇದು. ನನ್ನ ಫ್ರೆಂಡು ನನಗೆ ಗಿಫ್ಟ್ ಕೊಟ್ಟಿದ್ದು. ಅದು ನನಗೆ ತುಂಬ ಇಷ್ಟ ಅಂದ್ಬಿಟ್ಟು ಅದನ್ನು ಕೂಡ ಇಟ್ಕೊಂಡಿದ್ದೀನಿ. ಫೋಟೋಸ್ ಎಲ್ಲ ಸೇವ್ ಮಾಡ್ಕೊಳ್ಳೋಕ್ಕೆ ಒಂದು ಚಿಕ್ಕದು ಹಾರ್ಡ್ ಡಿಸ್ಕ್ ಇಟ್ಕೊಂಡಿದ್ದೀನಿ. ತುಂಬ ಹಳೆ ಫೋಟೋಸ್ಗಳೆಲ್ಲ ಅದರಲ್ಲಿದೆ, ಯಾಕಂದರೆ ಲ್ಯಾಪ್ಟಾಪ್ ಹಾಳಾದರೆ ಫೋಟೋಸ್ಗಳೆಲ್ಲ ಹಾಳಾಗ್ಬಿಡುತ್ತೆ ಅಂದ್ಬಿಟ್ಟು ಹಾರ್ಡ್ ಡಿಸ್ಕಲ್ಲಿ ಸೇವ್ ಮಾಡಿ ಇಟ್ಕೊತೀನಿ. ಇನ್ನು 2 ಬಂದು ಪವರ್ ಬ್ಯಾಂಕು. ನಾನು ಐಫೋನ್ ಯೂಸ್ ಮಾಡೋದ್ರಿಂದ ಅದರಲ್ಲಿ ಚಾರ್ಜು ತುಂಬ ಜಾಸ್ತಿ ಹೊತ್ತು ಬರಲ್ಲ, ಹಾಗಾಗಿ 2 ಇಟ್ಕೊಂಡಿದ್ದೀನಿ. ಒಂದು ವಯರ್ ಕನೆಕ್ಟ್ ಬರುತ್ತೆ, ಇನ್ನೊಂದು ನಾನ್ ವಯರು, ಜಸ್ಟು ಮ್ಯಾಗ್ನೆಟ್ ಥರ. ಅದು ಫೋನ್ಗೆ ಅಂಟಿಸಿಟ್ಕೊಂಡ್ರೆ ಸಾಕು, ಚಾರ್ಜ್ ಆಗಿಬಿಡುತ್ತೆ. ಇನ್ನೊಂದು ಬಂದು ಮನಿ ಸೇವಿಂಗ್ ಬಾಕ್ಸು. 1,00,000 ರುಪೀಸ್ವರೆಗೂ ಅದರಲ್ಲಿ ಸೇವ್ ಮಾಡ್ಬೋದು. ನಾನು ಇರಲಿ 1,00,000 ರುಪೀಸ್ವರೆಗೂ ಸೇವ್ ಮಾಡೋಣ, ಅಮೌಂಟು ಜಾಸ್ತಿ ಇದ್ದಾಗ ಹಾಕ್ಕೊಂಡು ಸೇವ್ ಮಾಡೋಣ ಅಂದ್ಬಿಟ್ಟು ತರಿಸ್ಕೊಂಡೆ. ಆದರೆ ಅಮೌಂಟ್ ಹಾಕೋದಕ್ಕೆ ಆಗ್ತಾಯಿಲ್ಲ. ಅದರಲ್ಲಿ 500 200 ಅಂತ ಮೆನ್ಷನ್ ಮಾಡಿರ್ತಾರೆ. ನಾವು 500 ಹಾಕ್ದಾಗ 200 ಹಾಕ್ದಾಗ ಸ್ಕ್ರ್ಯಾಚ್ ಮಾಡ್ಕೊಳ್ಳೋದು. 1,00,000ವರೆಗೂ ಸ್ಕ್ರ್ಯಾಚ್ ಮಾಡಾದ್ಮೇಲೆ ಯೂಸ್ ಮಾಡ್ಕೊಬೋದು. ಇನ್ನೊಂದು ಫೋಟೋಸ್ ಎಲ್ಲ ಚೆನ್ನಾಗಿ ತೊಗೋಬೇಕು ಅಂತಂದ್ಬಿಟ್ಟು ಕ್ಯಾನನ್ ಒಂದು ಕ್ಯಾಮ್ರಾ ತೊಗೊಂಡಿದ್ದೀನಿ. ಬಟ್ ಆದರೆ ಸ್ವಲ್ಪ ಯೂಸ್ ಮಾಡೋಕ್ಕೆ ಡಿಫಿಕಲ್ಟು, ಯಾರಾದರೂ ಇರಬೇಕು ಫೋಟೋ ತಗೊಳ್ಳೋಕ್ಕೆ, ಮತ್ತು ಸೆಲ್ಫಾಗಿ ತೊಗೊಳ್ಳೋಕ್ಕೆ ಸ್ವಲ್ಪ ಟೈಮ್ ಜಾಸ್ತಿ ಬೇಕಾಗುತ್ತೆ. ಹಾಗಾಗಿ ಅದನ್ನು ಯೂಸ್ ಮಾಡ್ತಾಯಿಲ್ಲ, ಯಾವಾಗಾದರೂ ಒಂದೊಂದ್ಸಲ ಯೂಸ್ ಮಾಡ್ತೀನಿ. ಇನ್ನೊಂದು ಸೆಲ್ಫಿ ಸ್ಟಿಕ್ ಇಟ್ಕೊಂಡಿದ್ದೀನಿ. ಹೊರಗಡೆ ಹೋದಾಗ ವೀಡಿಯೋ ಎಲ್ಲ ತೊಗೊಳಕ್ಕೆ ನಾನು ಅದನ್ನೇ ಯೂಸ್ ಮಾಡೋದು. ಇನ್ನೊಂದು ಬುಕ್ಸ್ ಇಟ್ಕೊಂಡಿದ್ದೀನಿ ಏನಾದ್ರು ಬರ್ಕೊಳ್ಳೋಕ್ಕೆ ಅಂದ್ಬಿಟ್ಟು. ಕ್ಯಾಮ್ರಾನ ನಾನು ಬ್ಯಾಂಗ್ಳೂರ್ ಶಾಪಲ್ಲಿ ತೊಗೊಂಡಿದ್ದು. ಸೆಲ್ಫಿ ಸ್ಟಿಕ್ಕು, ಮೈಕ್ರೋಫೋನ್ ವಾಯ್ಸ್ ಓವರ್ ಕೊಡೋದಕ್ಕೆ, ಮತ್ತು ಪವರ್ ಬ್ಯಾಂಕ್ನ ನಾನು ಆನ್ಲೈನಲ್ಲಿ ತೊಗೊಂಡಿದ್ದು. ಬೆಸ್ಟ್ ಕ್ವಾಲಿಟಿ ಇರೋದನ್ನೇ ತೊಗೊಂಡಿದ್ದೀನಿ. ಇದ್ರದ್ದೆಲ್ಲ ಲಿಂಕು ವಿಡಿಯೋ ಸ್ಟಾರ್ಟಿಂಗ್ನಲ್ಲೇ ಕಾಣಿಸುತ್ತೆ, ಮತ್ತು ಡಿಸ್ಕ್ರಿಪ್ಷನಲ್ಲೂ ಕೂಡ ಲಿಂಕ್ ಹಾಕಿರ್ತೀನಿ. ನಿಮ್ಗೆ ಏನಾದ್ರು ಬೇಕಿದ್ರೆ ತೊಗೋಬೇಕು ಅಂತಿದ್ರೆ ಒಂದ್ಸಲ ಚೆಕ್ ಮಾಡಿಬಿಟ್ಟು ತೊಗೊಳ್ಳಿ. ಡ್ರಾಯರಲ್ಲಿ ಕೀಸ್ ಎಲ್ಲ ಇಟ್ಕೊಂಡಿದ್ದೀನಿ. ಇನ್ನೊಂದು ನಾನು ಇದನ್ನು ಕೂಡ 10 ಇಯರ್ಸಿಂದನೂ ಇಟ್ಕೊಂಡಿದ್ದೀನಿ. ಆಟೋಮೆಟಿಕ್ ಸುಯಿಂಗ್ ಮಿಷಿನ್, ಅಂದರೆ ಬಟ್ಟೆ ಎಲ್ಲ ಆಲ್ಟ್ರೇಷನ್ ಮಾಡ್ಕೊಳ್ಳೋಕ್ಕೆ ಯೂಸ್ ಮಾಡ್ತೀನಿ. ಇನ್ನೊಂದು ಬಾಕ್ಸಲ್ಲಿ ಇದು ಹೊಸದು ಶೂಸ್ಗಳೆಲ್ಲ, ಹೊರಗಡೆ ಎಲ್ಲೂ ಹಾಕ್ಕೊಂಡು ಹೋಗಲ್ಲ,
ವೀಡಿಯೋಸ್ಗಂತ ಯೂಸ್ ಮಾಡ್ತೀನಿ. ಹಾಗಾಗಿ ಇದನ್ನು ಒಳಗಡೆನೇ ಇಟ್ಕೊಂಡಿದ್ದೀನಿ. ಮೇಲ್ಗಡೆ 2 ಕಬೋರ್ಡ್ ಇದೆ. ಒಂದು ಕಡೆ ಸೈಡಲ್ಲಿ ಇನ್ನೊಂದು ಲಾಂಗ್ ಕಬೋರ್ಡ್ ಬರುತ್ತೆ. ಅದರಲ್ಲಿ ಸ್ವಲ್ಪ ಬೇಡದೇ ಇರೋ ಬಟ್ಟೆಗಳನ್ನೆಲ್ಲ ಇಟ್ಕೊಂಡಿದ್ದೀನಿ. ಇಲ್ಲೆಲ್ಲ ಸ್ವಲ್ಪ ಐರನ್ ಬಾಕ್ಸ್ ಅದು ಇದು ಪ್ರಾಡಕ್ಟ್ಸ್ನ ಇಟ್ಕೊಂಡಿದ್ದೀನಿ. ಇನ್ನೊಂದು ಕಡೆ ಒಂದು ಸ್ವಲ್ಪ ಇನ್ನರ್ ವೇರ್ಸ್ನೆಲ್ಲ ಇಟ್ಕೊಂಡಿದ್ದೀನಿ. ಇಲ್ಲಿ ಆ್ಯಂಗರಲ್ಲಿ ಕೀಸು ಮತ್ತು ನಾನು ಯೂಸ್ ಮಾಡಿರೋ ಬಟ್ಟೆಗಳನ್ನೆಲ್ಲ ಹಾಕೊತೀನಿ. ಮತ್ತು ಈ ಕಡೆ ಸೈಡಲ್ಲಿ ಕಿಟಕಿ ಬರುತ್ತೆ. ನಮ್ಮ ಕಿಟಕಿಗೂ ಪಕ್ಕದ ಮನೆ ಕಿಟಕಿಗೂ ಆಪೋಸಿಟ್ ಕಿಟಕಿ ಬರುತ್ತೆ. ಹಾಗಾಗಿ ನಾನು ಕಿಟಕಿನ ಯಾವಾಗಲೂ ಓಪನ್ ಮಾಡಲ್ಲ, ಯಾವಾಗಲೂ ಕ್ಲೋಸ್ ಮಾಡಿಟ್ಟಿರ್ತೀನಿ. ಮತ್ತು ಇನ್ನೊಂದು ಆ ಕಡೆ ಪಾರಿವಾಳಗಳೆಲ್ಲ ಕೂತ್ಕೊಂಡು ತುಂಬ ಗಲೀಜಾಗ್ಬಿಟ್ಟಿರುತ್ತೆ, ಜಾಸ್ತಿ ಓಪನ್ನೇ ಮಾಡಲ್ಲ. ರೂಮು ಸ್ವಲ್ಪ ಗಾಳಿ ಆಡಬೇಕು ಅಂದಾಗ ಸ್ವಲ್ಪ ಓಪನ್ ಮಾಡಿ ಬಿಡ್ತೀನಿ ಅಷ್ಟೇ. ಇನ್ನು ಮೇಲ್ಗಡೆ 2 ಸೈಡು ಕಬೋರ್ಡ್ಸ್ ಬರುತ್ತೆ. ಇದರಲ್ಲಿ ನಾನು ಕಾಲೇಜ್ಗೆ ಹೋಗೋ ಟೈಮಲ್ಲಿ ಒಂದಷ್ಟು ಫೈಲ್ಸ್ಗಳನ್ನ ಮಾಡಿದ್ದೆ, ತುಂಬ ನೋಟ್ಸ್ಗಳನ್ನ ಬರೆದಿದ್ದೆ. ಅದನ್ನೆಲ್ಲ ಸ್ವಲ್ಪ ಮೆಮೊರೀಸಿಗೆ ಇರಲಿ ಅಂದ್ಬಿಟ್ಟು ಬಿಸಾಕಕ್ಕೆ ಇಷ್ಟ ಇಲ್ಲ. ಸೊ ಹಂಗಾಗಿ ಮೇಲ್ಗಡೆ ಎಲ್ಲ ಜೋಡಿಸಿ ಇಟ್ಕೊಂಡಿದ್ದೀನಿ. ನನಗೆ ಬಟ್ಟೆ ಅಂದರೆ ತುಂಬ ಇಷ್ಟ. ನನ್ನ ರೂಮಲ್ಲಿ 3 ವಾರ್ಡ್ರೋಬ್ಸ್ ಇದೆ. ಸೊ ಅದರಲ್ಲಿ ನಾನು ಯೂಸ್ ಮಾಡೋ ಪ್ರತಿಯೊಂದು ಬಟ್ಟೆಗಳನ್ನೂ ಇಟ್ಕೊಂಡಿದ್ದೀನಿ. ಇವಾಗ ಕ್ಲೀನ್ ಮಾಡಬೇಕಾದ್ರೆ ಒಂದಷ್ಟು ಬಟ್ಟೆಗಳು, ಯೂಸ್ ಮಾಡದೇ ಇರೋ ಬಟ್ಟೆಗಳು, ಇಷ್ಟ ಆಗದೆ ಇರೋ ಬಟ್ಟೆಗಳನ್ನೆಲ್ಲ ತೆಗೆದ್ಬಿಟ್ಟು ಬೇಕಾಗಿರೋ ಅಷ್ಟು ಬಟ್ಟೆಗಳನ್ನ ನೀಟಾಗಿ ಜೋಡಿಸಿಟ್ಕೊಂಡಿದ್ದೀನಿ. ಇನ್ನು ಈ ಬೀರುವಲ್ಲಿ ಫಸ್ಟು ಕಬೋರ್ಡಲ್ಲಿ ನಾನು ರೆಗ್ಯುಲರಾಗಿ ವೇರ್ ಮಾಡೋ ಬಟ್ಟೆಗಳು, ಮತ್ತು ಇಲ್ಲಿ ಆಚೆ ಎಲ್ಲಾದರೂ ಹೋಗಿ ಬರೋತಕ್ಕೆ ಹಾಕೊಳ್ಳೋ ಬಟ್ಟೆಗಳು, ಹಾಗೆ ರೀಸೆಂಟಾಗಿ ಬುಕ್ ಮಾಡ್ಕೊಂಡಿರೋ ಒಂದಷ್ಟು ಟಾಪ್ಗಳನ್ನ ಇಟ್ಕೊಂಡಿದ್ದೀನಿ. ಈ ಕಬೋರ್ಡ್ ಫುಲ್ಲು ಬಟ್ಟೆಗಳಿತ್ತು. ಇದರಲ್ಲಿ ನಾನು ಯೂಸ್ ಮಾಡದೇ ಇರೋ ಬಟ್ಟೆಗಳನ್ನೆಲ್ಲ ತೆಗೆದ್ಬಿಟ್ಟು ಯೂಸ್ ಮಾಡೋ ಬಟ್ಟೆಗಳನ್ನ ಮಾತ್ರ ಜೋಡಿಸ್ಕೊಂಡಿದ್ದೀನಿ. ಮತ್ತು ಇದರಲ್ಲೂ ಕೂಡ ತುಂಬ ಏನೇನೋ ತುಂಬಿಟ್ಟಿದ್ದೆ, ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಮತ್ತು ಈ ಕಡೆ ಡ್ರಾಯರಲ್ಲಿ ಲ್ಯಾಪ್ಟಾಪ್ನ ಇಟ್ಕೊತೀನಿ. ಕೆಳಗಡೆ ಸ್ಟೆಪ್ಸಲ್ಲಿ ನಾನು ರೆಗ್ಯುಲರಾಗಿ ಯೂಸ್ ಮಾಡೋ ನೈಟಿಗಳನ್ನ ಇಟ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಲೆಗ್ಗಿನ್ಸು, ದುಪ್ಪಟ್ಟ ಮತ್ತು ಸ್ಯಾರಿಗೆ ಯೂಸ್ ಮಾಡೋ ಪೇಟಿಕೋಟ್ಸು, ಒಂದೆರಡು ಜಾಕೆಟ್ನ ಇಟ್ಕೊಂಡಿದ್ದೀನಿ. ಈ ಸ್ಟೆಪ್ಸಲ್ಲಿ ನಾನು ಜೀನ್ಸ್ನ ಇಟ್ಕೊಂಡಿದ್ದೀನಿ, ಜೀನ್ಸು ಟೀ ಶರ್ಟ್ಸ್ನ ಇಟ್ಕೊಂಡಿದ್ದೀನಿ. ಇದೆಲ್ಲ ಸದ್ಯಕ್ಕೆ ನನಗೆ ಇವಾಗ ಹಾಕ್ತಾಯಿಲ್ಲ, ಯಾಕಂದರೆ ಸಣ್ಣ ಆಗ್ಬಿಟ್ಟಿರೋದ್ರಿಂದ ಇದ್ಯಾವುದು ಹಾಕ್ತಾಯಿಲ್ಲ, ಆದರೂ ಇಟ್ಕೊಂಡಿದ್ದೀನಿ. ಇನ್ನು ಈ ಮಧ್ಯೆ ಇರೋ ವಾರ್ಡ್ರೋಪಲ್ಲಿ ನಾನು ಮಾಡ್ರನ್ ಡ್ರೆಸ್ಗಳನ್ನ ಇಟ್ಕೊಂಡಿದ್ದೀನಿ. ಒಂದು ಸೈಡ್ ಫುಲ್ಲು ಲಾಂಗ್ ಡ್ರೆಸ್ನ ಇಟ್ಕೊಂಡಿದ್ದೀನಿ, ಒಂದು ಸೈಡ್ ಫುಲ್ಲು ಶಾರ್ಟ್ ಡ್ರೆಸ್ಗಳನ್ನ ಇಟ್ಕೊಂಡಿದ್ದೀನಿ. ಮಧ್ಯೆ ಇರೋದೆಲ್ಲ ಸ್ವಲ್ಪ ಜೀನ್ಸು, ಬೇರೆ ಬೇರೆ ಥರ ಜೀನ್ಸ್ ಮೆಟೀರಿಯಲು ಮತ್ತು ಕೋ ಆರ್ಡರ್ ಡ್ರೆಸ್ಗಳನ್ನ ಇಟ್ಕೊಂಡಿದ್ದೀನಿ. ಇನ್ನು ಕೆಳಗಡೆ ಬಾಕ್ಸಲ್ಲಿ ಶಾರ್ಟ್ ಮಿಡ್ಡಿ ಮತ್ತು ನಾನು ಸ್ಯಾರಿಗೆ ಜಾಸ್ತಿ ಕ್ರಾಪ್ ಟಾಪ್ಗಳನ್ನ ಯೂಸ್ ಮಾಡ್ತೀನಿ. ಹಾಗಾಗಿ ಸುಮಾರು ಕ್ರಾಪ್ ಟಾಪ್ಗಳನ್ನ ಇಟ್ಕೊಂಡಿದ್ದೀನಿ. ಅದ್ರ ಜೊತೆಗೆ ರೆಡಿಮೇಡ್ ಬ್ಲೌಸ್ಗಳು ಮತ್ತು ಲಾಂಗ್ ಡ್ರೆಸ್ಗಳನ್ನ ಇಟ್ಕೊಂಡಿದ್ದೀನಿ. ಒಂದು ಸೈಡಲ್ಲಿ ಸಿಂಪಲ್ ಲಾಂಗ್ ಡ್ರೆಸ್ಗಳು, ಕೆಳಗಡೆ ಒಂದು ಡ್ರಾಯರಲ್ಲಿದೆ, ಅದರಲ್ಲಿ ರಿಂಗ್ ಲೈಟು, ನನಗೆ ಬೇಕಾಗಿರೋ ಒಂದಷ್ಟು ಐಟಮ್ಗಳನ್ನ ಇಟ್ಕೊಂಡಿದ್ದೀನಿ. ಮತ್ತು ಇನ್ನೊಂದು ಬೀರುವಲ್ಲಿ ಫುಲ್ಲು ಸೀರೆಗಳನ್ನ ಇಟ್ಕೊಂಡಿದ್ದೀನಿ. ನನ್ನ ಹತ್ರ ಮೊದಲು ಸ್ಯಾರಿಗಳು ಜಾಸ್ತಿ ಇರಲಿಲ್ಲ. ಈಗ 1-2 ವರ್ಷದಿಂದ ಒಂದಷ್ಟು ಸ್ಯಾರಿಗಳನ್ನ ತೊಗೊಂಡಿದ್ದೀನಿ. ಆನ್ಲೈನಲ್ಲಿ ಒಂದಷ್ಟು ತೊಗೊಂಡಿದ್ದೀನಿ, ಆಫ್ಲೈನಲ್ಲಿ ಒಂದಷ್ಟು ತೊಗೊಂಡಿದ್ದೀನಿ. ಅದನ್ನೆಲ್ಲ ಇಲ್ಲಿ ಜೋಡಿಸಿ ಇಟ್ಕೊಂಡಿದ್ದೀನಿ. ಪ್ಲೈನ್ ಸ್ಯಾರಿ, ಡಿಸೈನ್ ಸ್ಯಾರಿ ಎಲ್ಲ ಬೇರೆ ಬೇರೆ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಈ ಡ್ರಾಯರಲ್ಲಿ ನಾನು ಫುಲ್ಲು ಆರ್ಟಿಫಿಷಿಯಲ್ಲು ಒಡವೆಗಳು, ಅಂದರೆ ಗೋಲ್ಡ್ ಪ್ಲೇಟೆಡ್ ಒಡವೆ ಮತ್ತು ಗ್ಯಾರಂಟಿ ಇರೋ ಒಡವೆಗಳನ್ನ ಚಿಕ್ಕಪೇಟೆಯಲ್ಲಿ ತೊಗೊಂಡಿದ್ದು, ಅದಷ್ಟು ಇದರಲ್ಲಿ ಇಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ನಾನು ಆನ್ಲೈನಲ್ಲೂ ತೊಗೊಂಡಿದ್ದೀನಿ. ನಾನು ಜಾಸ್ತಿ ಇದನ್ನೆಲ್ಲ ನಾನು ಚಿಕ್ಕಪೇಟೆಯಲ್ಲಿ ತೊಗೊಂಡಿದ್ದು. ಸುಮಾರು 3-4 ವರ್ಷದಿಂದ ಇಟ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿದೆ ಇದೆಲ್ಲ ಕ್ವಾಲಿಟಿ. ಎಷ್ಟು ದಿನದಿಂದನೂ ಯೂಸ್ ಮಾಡ್ತಿದ್ದೀನಿ, ಆದರೂ ಏನೂ ಹಾಳಾಗಿಲ್ಲ. ನನ್ನ ಹತ್ರ ಮೊದಲು ತುಂಬ ಒಡವೆ ಇತ್ತು, ಗೋಲ್ಡ್ ಒಡವೆ ಇತ್ತು. ಸೊ ಮನೆ ಕನ್ಸ್ಟ್ರಕ್ಷನ್ ಆದಮೇಲೆ ತುಂಬ ಸಾಲ ಮಾಡ್ಕೊಂಬಿಟ್ಟಿದ್ವಿ, ಹಾಗಾಗಿ ಒಂದಷ್ಟು ಮಾರ್ಬಿಟ್ಟಿದ್ದೀವಿ, ಇನ್ನೊಂದಷ್ಟು ಬ್ಯಾಂಕಲ್ಲಿದೆ. ಇನ್ನು ಕೆಳಗಡೆ 2 ಸ್ಟೆಪ್ಸ್ ಇದೆ. ಅದರಲ್ಲಿ ಒಂದಷ್ಟು ಹೊಸ ಸ್ಯಾರಿಗಳು, ಬನಾರಸಿ ಸ್ಯಾರಿ ಮತ್ತು ಬ್ಲೌಸ್ಗಳು, ಕಾಟನ್ ಸೀರೆನ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ಕೆಳಗಡೆ ಸ್ಟೆಪ್ಸಲ್ಲಿ ನಾನು ಹಳೆ ರೇಷ್ಮೆ ಸೀರೆಗಳು ಮತ್ತು ನಾನು ಬ್ಯಾಂಗ್ಳೂರಲ್ಲಿದ್ದಾಗ ಒಂದಷ್ಟು ಸೀರೆಗಳನ್ನ ತೊಗೊಂಡಿದ್ದೆ. ಅದೆಲ್ಲ ತುಂಬ ಚೆನ್ನಾಗಿರೋ ಸೀರೆಗಳು, ಅದನ್ನೆಲ್ಲ ಇನ್ನೂ ಇಟ್ಕೊಂಡಿದ್ದೀನಿ. ಅವಾಗವಾಗ ಉಟ್ಕೊತಾ ಇರ್ತೀನಿ. ಇನ್ನು ಸುಮಾರು ಸೀರೆಗಳಿತ್ತು, ಅದನ್ನೆಲ್ಲ ತೆಗ್ದುಬಿಟ್ಟಿದ್ದೀನಿ, ಜಾಗ ಸಾಕಾಗಲ್ಲ ಅಂತ ಅಂದ್ಬಿಟ್ಟು. ಒಂದಷ್ಟು ಸ್ಯಾರಿಗಳನ್ನ ತೊಗೊತೀನಿ, ಬರೀ ರೀಲ್ಸ್ಗೋಸ್ಕರನೇ ತೊಗೊತೀನಿ. ರೀಲ್ಸ್ ಎಲ್ಲ ಆದಮೇಲೆ ಒಂದು 2-3 ಸಲ ಉಟ್ಕೊಂಡಾದ್ಮೇಲೆ ಅಮ್ಮನಿಗೆ ಕೊಡ್ತೀನಿ. ಅದೆಲ್ಲ ಸ್ವಲ್ಪ ಸಿಂಪಲ್ ಸ್ಯಾರಿಗಳು, ಅಮ್ಮನಿಗೆ ಸೆಟ್ ಆಗೋವಂಥ ಸ್ಯಾರಿಗಳನ್ನ ತೊಗೊತೀನಿ. ಸೊ ನಾನು ಉಟ್ಕೊಂಡಾದ್ಮೇಲೆ ಅಮ್ಮನಿಗೆ ಕೊಟ್ಬಿಡ್ತೀನಿ. ಮೊದಲೆಲ್ಲ ಸೀರೆ ಬಟ್ಟೆಗಳನ್ನೆಲ್ಲ ನಾನು ಚಿಕ್ಕಪೇಟೆಯಲ್ಲಿ ತೊಗೊತಾ ಇದ್ದೆ. ಚಿಕ್ಕಪೇಟೆಯಲ್ಲಿ ಚೆನ್ನಾಗಿ ಸಿಗುತ್ತೆ. ಮೈಸೂರಿಗೆ ಕಂಪೇರ್ ಮಾಡಿದ್ರೆ ಚಿಕ್ಕಪೇಟೆಯಲ್ಲಿ ರೇಟು ಜಾಸ್ತಿ ಇರುತ್ತೆ, ಹಾಗೆ ಕ್ವಾಲಿಟಿನೂ ಅಷ್ಟು ಚೆನ್ನಾಗಿರಲ್ಲ ಅಂತ ಅನಿಸುತ್ತೆ. ಮತ್ತು 2 ವರ್ಷ ಹಿಂದೆ ನಾನು ಆನ್ಲೈನಲ್ಲಿ ತೊಗೊಳಕ್ಕೆ ಶುರು ಮಾಡಿದೆ. ಆನ್ಲೈನಲ್ಲೂ ಸ್ವಲ್ಪ ಜಾಸ್ತಿ ಇರುತ್ತೆ ರೇಟು, ಕ್ವಾಲಿಟಿನೂ ಅಷ್ಟು ಚೆನ್ನಾಗಿರಲ್ಲ. ಈಗ 1 ವರ್ಷದಿಂದ ನಾನು ಸುಮಾರು ಸೀರೆಗಳನ್ನ ಮೈಸೂರಲ್ಲಿ ತೊಗೊಂಡಿದ್ದೀನಿ. ಯುವರಾಜ್ ಸಿಲ್ಕಲ್ಲಿ ತೊಗೊಂಡಿದ್ದೀನಿ, ಮನ್ಹಾರಲ್ಲಿ ತೊಗೊಂಡಿದ್ದೀನಿ, ಹಾಗೆ ಸುಮಂಗಲಿಲಿ ತೊಗೊಂಡಿದ್ದೀನಿ. ಈ 3 ಅಂಗಡಿಲೂ ಚೆನ್ನಾಗಿ ಸಿಗುತ್ತೆ ಸೀರೆಗಳೆಲ್ಲ, ಕಮ್ಮಿ ರೇಟಲ್ಲಿ ಸಿಗುತ್ತೆ, ಕ್ವಾಲಿಟಿನೂ ಚೆನ್ನಾಗಿರುತ್ತೆ. ಇನ್ನು ಬೇರೆ ಎಲ್ಲ ಥರ ಡ್ರೆಸ್ಗಳು ನಾನು ಆನ್ಲೈನ್
ಆನ್ಲೈನಲ್ಲೇ ತೊಗೊಳ್ಳೋದು. ಮೊದಲು ಮಾಲಲ್ಲಿ ತೊಗೊತಾ ಇದ್ದೆ. ಮಾಲಲ್ಲಿ ಕಾಸ್ಟ್ಲಿ ಅಂತ ನನಗನ್ಸುತ್ತೆ. ಕೋವಿಡ್ ಬರೋಕ್ಕಿಂತ ಮುಂಚೆಯಿಂದ ನಾನು ಆನ್ಲೈನಲ್ಲಿ ಶಾಪಿಂಗ್ ಮಾಡೋಕ್ಕೆ ಶುರು ಮಾಡಿದ್ದು. ಸೊ ನಾನು ಯಾವಾಗ ಪರ್ಚೇಸ್ ಮಾಡಿದ್ರೂ ಆನ್ಲೈನಲ್ಲೇ ತೊಗೊಳ್ಳೋದು. ಏನಾದರೂ ತುಂಬ ಎಮರ್ಜೆನ್ಸಿ ಎಲ್ಲರೂ ಟ್ರಿಪ್ ಹೋಗಬೇಕು ಅಂತಿದ್ದರೆ ಮಾಲ್ಗೆ ಹೋಗ್ಬಿಟ್ಟು ತೊಗೊಂಬರ್ತೀನಿ. ಇಲ್ಲ ಅಂದರೆ ನಾನು ಯೂಶಲಿ ಆನ್ಲೈನಲ್ಲೇ ತೊಗೊಳ್ಳೋದು. ಆನ್ಲೈನಲ್ಲಿ ಶಾಪಿಂಗು ಬೆಸ್ಟ್ ಅಂತ ನನಗನ್ಸುತ್ತೆ. ಇನ್ನೊಂದು ರೂಮಲ್ಲಿ ಅಮ್ಮ ನಾನು ಮಕ್ಕಳೆಲ್ಲ ಮಲ್ಕೊತೀವಿ. ನನಗೆ ಫ್ರೀ ಇರೋ ಟೈಮಲ್ಲಿ ಇಲ್ಲಾಂದರೆ ಎಡಿಟಿಂಗ್ ಮಾಡೋ ಟೈಮಲ್ಲೆಲ್ಲ ಈ ರೂಮಲ್ಲಿ ಇರ್ತೀನಿ. ಮೊದಲೆಲ್ಲ ನಾನು ಜಾಸ್ತಿ ಈ ರೂಮಲ್ಲಿ ಇರ್ತಾಯಿದ್ದೆ. ಅವಾಗೆಲ್ಲ ಸುಮ್ಮನೆ ಹತ್ಕೊಂಡು ಕೂತ್ಕೊಳ್ಳೋದು, ಇಲ್ಲಾಂದರೆ ನೆಗೆಟಿವ್ ಆಗಿ ಥಿಂಕ್ ಮಾಡೋದು, ಏನಾದರೂ ಯೋಚನೆ ಮಾಡಿಕೊಂಡು ಟೈಮ್ ವೇಸ್ಟ್ ಮಾಡಿಕೊಂಡು ಇರ್ತಾಯಿದ್ದೆ. ಬಟ್ ಇವಾಗ ಆ ಥರ ಎಲ್ಲ ಏನೂ ಮಾಡಲ್ಲ. ವೀಡಿಯೋಸ್ನೆಲ್ಲ ಮಾಡಿಕೊಂಡು ಆರಾಮಾಗಿ ಖುಷಿಯಾಗಿ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡಿಕೊಂಡು ಇರ್ತೀನಿ. ಇನ್ನು ಈ ರೂಮಲ್ಲಿ ಅಟ್ಯಾಚ್ ಬಾತ್ರೂಮ್ ಇದೆ. ನನಗೆ ಬೇರೆಯವ್ರು ಯೂಸ್ ಮಾಡಿರೋ ಬಾತ್ರೂಮ್ ಅಂದರೆ ಇಷ್ಟ ಆಗೋದಿಲ್ಲ. ಸೊ ಟಾಯ್ಲೆಟ್ಗೆ ಹೋಗಿ ಬಂಗಿದ್ರೆ ಮಾತ್ರ ಈ ಬಾತ್ರೂಮ್ನ ಯೂಸ್ ಮಾಡ್ತೀನಿ. ಪಕ್ಕದ ರೂಮಲ್ಲಿ ಇನ್ನೊಂದು ಬಾತ್ರೂಮ್ ಇದೆ. ಸ್ನಾನ ಎಲ್ಲ ಮಾಡೋಂಗಿದ್ರೆ ಆ ಬಾತ್ರೂಮ್ನ ಯೂಸ್ ಮಾಡ್ತೀನಿ. ಸೊ ನೈಟಲ್ಲೆಲ್ಲ ನಾನು ಈ ಬಾತ್ರೂಮ್ನ ಯೂಸ್ ಮಾಡ್ತೀನಿ. ಮತ್ತು ಇದರಲ್ಲಿ ಒಂದು ಗೀಝರ್ ಇದೆ. ಈ ಗೀಝರಲ್ಲಿ ಪಕ್ಕದ ರೂಮಲ್ಲಿರೋ ಬಾತ್ರೂಮ್ಗೆ ಮತ್ತು ನನ್ನ ರೂಮಲ್ಲಿರೋ ಬಾತ್ರೂಮ್ಗೆ ಎರಡಕ್ಕೂ ಬಿಸಿನೀರು ಕನೆಕ್ಷನ್ ಇದೆ. ಮತ್ತು ಮೇಲ್ಗಡೆ ಜಾಗದಲ್ಲಿ ಸ್ವಲ್ಪ ಬೇಡದಿರೋ ಐಟಮ್ಗಳನ್ನೆಲ್ಲ ಜೋಡಿಸಿದ್ದಾರೆ ಅಮ್ಮ. ನಾನು ತುಂಬ ರಿಚ್ಚು ಅಲ್ಲ, ತುಂಬ ಪೂರು ಅಲ್ಲ, ಒಂದು ಮಿಡಲಲ್ಲಿ ಇದ್ದೀನಿ. ನನಗೆ ಸಿಕ್ಕಿರೋದ್ರಲ್ಲಿ ನನಗೆ ಖುಷಿ ಇದೆ. ದೇವರು ನನಗೆ ಇಷ್ಟ ಆದರೂ ಕೊಟ್ಟಿದ್ದಾನಲ್ಲ ಅನ್ನೋ ಖುಷಿ ನನಗೆ ಇದೆ. ಮತ್ತು ಇದು ನಂದು ರೂಮು ಮತ್ತು ವಾರ್ಡ್ರೋಬ್ ಟೂರು. ಇನ್ನೊಂದು ರೂಮಲ್ಲಿ ನಾನು ಮೇಕಪ್ ಮಾಡ್ಕೊಳ್ಳೋ ಐಟಮ್ಗಳು ಮತ್ತು ಆಕ್ಸಸರೀಸು ಮಿರರ್ನೆಲ್ಲ ಇಟ್ಕೊಂಡಿದ್ದೀನಿ ನಾನು ರೆಡಿ ಆಗೋದಕ್ಕೆ ಮತ್ತು ವೀಡಿಯೋಸ್ನೆಲ್ಲ ಮಾಡೋದಕ್ಕೆ. ಅದು ಇನ್ನೊಂದ್ಸಲಿ ಯಾವಾಗಾದರೂ ವೀಡಿಯೋ ಮಾಡಿ ತೋರಿಸ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಏನನ್ನಿಸ್ತು ಅಂದ್ಬಿಟ್ಟು ಕಮೆಂಟ್ ಮಾಡಿ ಹೇಳಿ. ನಾನು ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.